V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕಥೆ ಕಾರಣ ಪುರಿ ಶಂಕರಾಚಾರ್ಯರಾಗಿರುವಂಥ ಸರಸ್ವತಿ ನಿಶ್ಚಲಾನಂದ ಸರಸ್ವತಿಯವರು ಒಂದು ಬಾಂಬ್ ಹಾಕಿದ್ದಾರೆ. ಸ್ವಾಮೀಜಿಗಳು ಈಗೀಗ ಬಾಂಬ್ ಹಾಕುವುದೊಂದು ಹೊಸ ವಿಷಯವೇನಲ್ಲ. ಪುರಿ ಶಂಕರಾಚಾರ್ಯರಾಗಿರುವಂಥ ನಿಶ್ಚಲಾನಂದ ಸರಸ್ವತಿಯವರು ಹಾಕಿರುವಂಥ ಬಾಂಬ್ ಯಾವುದು? ಅವರ ಪ್ರಕಾರ ಭಾರತದಲ್ಲಿ ಕಾನೂನು ಸುವ್ಯವಸ್ಥೆ ಅಥವಾ ನ್ಯಾಯಾಂಗ ವ್ಯವಸ್ಥೆ ಹೇಳುವಷ್ಟು ಸರಿಯಾಗಿಲ್ಲ. ಒಂದು ವೇಳೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯು ಸರಿಯಾಗಿ ಇದ್ದಿದ್ದಲ್ಲಿ ಪ್ರಧಾನಿ ಮೋದಿಯವರು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಯೋಗಿ ಆದಿತ್ಯನಾಥ್ ಅವರು ಜೈಲಿನಲ್ಲಿ ಇರ್ತಾಯಿದ್ರು ಅನ್ನೋ ಮಾತನ್ನು, ವಿವಾದಾತ್ಮಕವಾದ ಹೇಳಿಕೆಯನ್ನು ಪುರಿ ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿಯವರು ಹೇಳಿದ್ದಾರೆ. ಇದೊಂದು ತುಂಬ ವಿವಾದಾತ್ಮಕ ವಿಷಯವಾಗಿದೆ. ಅದಲ್ಲದೆ ಈ ಪುರಿ ಶಂಕರಾಚಾರ್ಯ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಏನದು? ಉತ್ತರಾಖಂಡದ ಜ್ಯೋತಿರ್ಮಠಕ್ಕೆ ಶಂಕರಾಚಾರ್ಯರ ಇನ್ನೊಂದು ಮಠಕ್ಕೆ ಒಬ್ಬ ಕೇಡಿಯನ್ನು ಶಂಕರಾಚಾರ್ಯರಾಗಿ ತಂದು ಕೂರಿಸುವಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಕೈವಾಡ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಉತ್ತರಾಖಂಡದ ಜ್ಯೋತಿರ್ಮಠಕ್ಕೆ ಶಂಕರಾಚಾರ್ಯರಾಗಿ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರನ್ನು ನೇಮಿಸಲಾಗಿದೆ. ಅವಿಮುಕ್ತೇಶ್ವರಾನಂದ ಸರಸ್ವತಿಯವರು BJPಯವರ ಪರವಾಗಿ, ಯೋಗಿ ಮತ್ತು ಮೋದಿಯವರ ಪರವಾಗಿ ಶಂಕರಾಚಾರ್ಯರಾಗಿ ನೇಮಿಕೊಂಡವರು. ಆ ಬಗ್ಗೆ ಮಾತನಾಡಿರುವಂಥ ಪುರಿ ಶಂಕರಾಚಾರ್ಯರು ಹೇಳಿರುವುದೇನೆಂದರೆ, ಈ ಅವಿಮುಕ್ತೇಶ್ವರಾನಂದ ಕೊಲೆ ಮತ್ತು ಅಪಹರಣ ಮುಂತಾದ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿ, ಇಂಥ ವ್ಯಕ್ತಿಯನ್ನು ಒಂದು ಮಠದ ಶಂಕರಾಚಾರ್ಯರಾಗಿ ಕೂರಿಸುವಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಯೇ ಕೈವಾಡ ನಡೆಸುತ್ತಾರಂತೇಳಿದರೆ ಈ ದೇಶದ ಕಾನೂನು ಸುವ್ಯವಸ್ಥೆ ಏನಿದೆ ಅಂತ ತಿಳಿಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪುರಿ ಶಂಕರಾಚಾರ್ಯರು ನಿನ್ನೆ ಮಧ್ಯಪ್ರದೇಶದ ಕಾಲಕಾಲೇಶ್ವರ ದೇವಾಲಯ ಇಡೀ ದೇಶದಲ್ಲಿ ಪ್ರಸಿದ್ಧವಾದ ಕಾಲಕಾಲೇಶ್ವರ ದೇವಾಲಯ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ. ಪುರಾಣ ಪ್ರಸಿದ್ಧ ಮತ್ತು ಇತಿಹಾಸ ಪ್ರಸಿದ್ಧವಾದ ಉಜ್ಜಯಿನಿಯಲ್ಲಿರುವಂಥ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪುರಿ ಶಂಕರಾಚಾರ್ಯ ಸರಸ್ವತಿಯವರು ಏನು ಹೇಳಿದ್ರು, ಹೇಗೆ ಕಾನೂನು ಸುವ್ಯವಸ್ಥೆ ಭಾರತದಲ್ಲಿ ಸರಿಯಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದಂತೆ, ಅವಿಮುಕ್ತೇಶ್ವರಾನಂದ ಎನ್ನುವಂಥ ಶಂಕರಾಚಾರ್ಯ ದೊಡ್ಡ ಕೇಡಿ ಎನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಈ ಸ್ವಾಮೀಜಿಗಳ ಮಾತನ್ನು ಹೇಳುವಾಗ ಈಗ ಬೆಳಗಾವಿಯಲ್ಲಿ ನಡೆದಿರುವಂಥ ವಿಧಾನಸಭಾ ಅಧಿವೇಶನದ ವೇಳೆ ಪಂಚಮಶಾಲೆ ಮೀಸಲಾತಿಗಾಗಿ ಹೋರಾಟ ನಡೀತಿದೆ. ಇದರ ನಾಯಕತ್ವವನ್ನು ಕೂಡ ಕೆಲವು ಸ್ವಾಮೀಜಿಗಳು, ಲಿಂಗಾಯತ ಮಠದ ಸ್ವಾಮೀಜಿಗಳು ವಹಿಸಿಕೊಂಡಿದ್ದಾರೆ. ಆದರೆ ಇವರು ಹೇಳ್ತಾ ಇರುವಂಥ ಎರಡು ಮಾತುಗಳು ಭಾಳ ವಿಷಯವಾಗಿದೆ. ಮೊದಲನೇದಾಗಿ ಬಸವಣ್ಣನವರ ವಿಷಯವನ್ನೇ ಹೇಳ್ತಾರೆ. ಬಸವಣ್ಣನವರು ಸಂಸ್ಕೃತವನ್ನು ಕಸದ ಬುಟ್ಟಿಗೆ ಹಾಕಿದ್ದರು, ವೈದಿಕ ಧರ್ಮವನ್ನು ಒಲೆಗೆ ಹಾಕಿದ್ದರು. ಬಸವಣ್ಣನವರು ಈಗಿನ ಹಿಂದೂ ಧರ್ಮವನ್ನು ಒಪ್ಪಿಕೊಂಡಿರಲಿಲ್ಲ. ಅವರು ಕಟ್ಟಿರುವಂಥ ಲಿಂಗಾಯತ ಧರ್ಮವು ಹಿಂದೂ ಧರ್ಮಕ್ಕಿಂತ ಬೇರೆಯೇ ಆದ ಧರ್ಮ ಆಗಿದೆ ಅನ್ನುವಂಥದ್ದು ಅಲ್ಲಮ ಪ್ರಭುಗಳ ಅನುಭವ ಮಂಟಪದ ಮಾತಿನ ಮಂಟಪಗಳಿಂದ, ಚಾತುರ್ಯಗಳಿಂದ, ಶರಣರ ವಚನಗಳಿಂದ ಸ್ಪಷ್ಟವಾಗ್ತದೆ. ಆದರೆ ಈಗಿರುವಂಥ ಎಲ್ಲ ಬಸವಣ್ಣನ ಹೆಸರು ಹೇಳುವ ಮುಕ್ಕಾಲು ವಾಸಿ ಸ್ವಾಮಿಗಳೆಲ್ಲ ವೈದಿಕ ಧರ್ಮವನ್ನೇ ಅವಲಂಬಿಸಿದ್ದಾರೆ. ಬಸವಣ್ಣನವರು ಸಂಸ್ಕೃತವನ್ನು ಎತ್ತಿ ಬಿಸಾಕಿದರೆ ಈ ಎಲ್ಲ ಲಿಂಗಾಯತ ಮಠಗಳು ಸಂಸ್ಕೃತ ಶಾಲೆಗಳನ್ನು ನಡೆಸ್ತವೆ. ಯಾಕಂದರೆ ಗೌರ್ಮೆಂಟ್ ಕಾಸು ಕೊಡ್ತದೆ ಸರ್ಕಾರಕ್ಕೆ. ಅಂದರೆ ಬಸವಣ್ಣನವರ ಹೆಸರು ಹೇಳೋದಕ್ಕೆ ಬಸವಣ್ಣನವರು ಸಂಸ್ಕೃತವನ್ನು ಬಿಸಾಕಿದ್ದೀವ್ರಿಗೆ ಗೊತ್ತಿಲ್ಲ. ಸರ್ಕಾರ ಕಾಸು ಕೊಡ್ತದೆ ಅನ್ನೋದಕ್ಕೋಸ್ಕರ ಈ ಮಠಗಳು, ಲಿಂಗಾಯತ ಮಠಗಳು ಸಂಸ್ಕೃತ ಶಾಲೆಗಳನ್ನು ನಡೆಸ್ತವೆ. ಇನ್ನು ಬೆಳಗಾವಿಯಲ್ಲಿ ನಡೆದ ಅಧಿವೇಶನದ ವೇಳೆ 15 ಜನ ಪೊಲೀಸರಿಗೆ ಗಾಯವಾಗಿದೆ. ಗೃಹ ಮಂತ್ರಿ ಆಗಿರುವಂಥ ಪರಮೇಶ್ವರ್ ಅವರು ಅದನ್ನೇ ಕೇಳಿದರು ವಿಧಾನಸಭೆಯಲ್ಲಿ. ನೀವು 10,000 ಜನ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಬಂದಿದ್ದೀರಿ, ಟ್ರ್ಯಾಕ್ಟರ್ಗಳನ್ನು ತಡೆಗಳ ಮೇಲೆ ಹತ್ತಿಸಿದ್ದೀರಿ, 15 ಜನ ಪೊಲೀಸರಿಗೆ ಗಾಯ ಆಗಿದೆ,
ನೀವೇನೂ ಮಾಡಿಲ್ಲ ಅಂತ ಹೇಳ್ತೀರಿ. ಹಾಗಾದರೆ ಪೊಲೀಸ್ನವ್ರು ಏನು ಇಷ್ಟೆಲ್ಲ ಆಗುವಾಗ ಕೈ ಕಟ್ಟಿ ಕೂತ್ಕೊಳ್ಳಿಕ್ಕಾಗ್ತದೆ? ಅವರು ಲಾಠಿಯೂ ಬೀಸ್ತಾರೆ, ಇನ್ನೇನು ಬೇಕಾದ್ರೂ ಬೀಸ್ತಾರೆ ಎನ್ನುವಂಥ ಬೀಸಬೇಕಾದ ಪರಿಸ್ಥಿತಿಯನ್ನು ನೀವು ಉಂಟು ಮಾಡಿದ್ದೀರಿ ಎನ್ನುವಂಥ ಮಾತನ್ನು ಪರಮೇಶ್ವರ್ ಅವರು ಹೇಳಿದ್ದಾರೆ. ಪಂಚಮಸಾಲಿ ಮೀಸಲಾತಿ ಎನ್ನುವಂಥದ್ದು ಈಗಿನ ಸಮಸ್ಯೆ ಏನಲ್ಲ, ಅದು ಸುಮಾರು 25 ವರ್ಷಗಳಿಂದ ಇರುವಂಥ ಸಮಸ್ಯೆ. ಮುಖ್ಯವಾಗಿ BJP ಸರ್ಕಾರ ಇರುವಾಗ ಮುಸ್ಲಿಮರಿಗೆ ನೀಡಿದ್ದಂಥ 4% ಮೀಸಲಾತಿಯನ್ನು ಕರ್ನಾಟಕದಲ್ಲಿ ಕಿತ್ತುಕೊಂಡು 2% ಒಕ್ಕಲಿಗರಿಗೆ ಮತ್ತು 2% ಲಿಂಗಾಯತರಿಗೆ ಕೊಟ್ಟಿದ್ದರು. ಈ ಸಮಯದಲ್ಲಿ ಪಂಚಮಸಾಲಿಗಳು ತಮ್ಮ ಮೀಸಲಾತಿಯ ಬಗ್ಗೆ ಕೇಳಬೇಕಿತ್ತು, ಆವಾಗೆಲ್ಲ ಬಾಯಿ ಮುಚ್ಕೊಂಡಿದ್ರು. ಅಂದರೆ ಲಿಂಗಾಯತರೇ ಆಗಿರುವಂಥ ಉಡುಪಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಪಂಚಮಸಾಲಿ ಮೀಸಲಾತಿ ಹೋರಾಟವು ಈಗ ಮಾತುಕತೆ ಹಂತದಲ್ಲಿಲ್ಲ, ಅದು BJPಯು ಛೂ ಬಿಟ್ಟಂಥ ಕೆಲವರ ಚಳವಳಿ ಆಗಿದೆ ಅನ್ನುವುದರ ಮಾತಿನಲ್ಲಿ ಸ್ವಲ್ಪ ಸತ್ಯ ಇದೆ ಅಂತ ಗೊತ್ತಾಗ್ತದೆ. ಇನ್ನು ಬಾಂಬೆ ಹೈಕೋರ್ಟು ಪುಣೆಯ ಪೊಲೀಸರಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸಲು ತಡೆ ಇದೆ ಎನ್ನುವಂಥ ಪ್ರಶ್ನೆಯನ್ನು ಬಾಂಬೆ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದ ರೇವತಿ ಡೇರೆ ಮತ್ತು ಶಿವಕುಮಾರ್, ನ್ಯಾಯಾಧೀಶರುಗಳಾದ ರೇವತಿ ಡೇರೆ ಮತ್ತು ಶಿವಕುಮಾರ್ ಅವರವರು ಪುಣೆಯ ಪೊಲೀಸರಿಗೆ ಕೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಲಿಕ್ಕೆ ಎಲ್ಲಾದರೂ ತಡೆ ಉಂಟೆ ಅನ್ನುವಂಥ ಪ್ರಶ್ನೆಯನ್ನು. ಯಾಕಂದರೆ ಆ ರೀತಿ ಯಾವುದೇ ತಡೆ ಇಲ್ಲ, ಕಾನೂನು ಕೂಡ ಆ ರೀತಿಯ ತಡೆಯನ್ನು ಒಡ್ಡಿಲ್ಲ. ಆದರೂ ಕೂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇಂಥ ಜಯಂತಿಯನ್ನು ಆಚರಿಸಲು ತಡೆಯುಂಟು ಮಾಡ್ತವೆ ಅನ್ನುವಂಥದ್ದು ಪುಣೆಯ ಪೊಲೀಸರು ಅಲ್ಲಿನ ಕೆಲವರು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ನಡೆಸಲು ಪೊಲೀಸರ ಅನುಮತಿ ಕೇಳಿದ್ದರು. ಪೊಲೀಸರು ಅನುಮತಿ ಕೊಟ್ಟಿಲ್ಲ. ಪೊಲೀಸರು ಅನುಮತಿ ಕೊಟ್ಟಿಲ್ಲ ಅನ್ನುವಂಥದ್ದು ಯಾಕೆ ಟಿಪ್ಪು ಸುಲ್ತಾನ್ ಜಯಂತಿಗೆ ತಡೆ ಉಂಟಾ, ಅನುಮತಿ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆಯನ್ನು ಬಾಂಬೆ ಹೈಕೋರ್ಟ್ ಸ್ಪಷ್ಟವಾಗಿ ಕೇಳಿದೆ. ಆ ಪ್ರಶ್ನೆಗೆ ಇವಾಗ ಪುಣೆ ಪೊಲೀಸರು ಉತ್ತರಿಸಬೇಕಾಗ್ತದೆ. ಗಲಭೆ ಆಗ್ತಾ ಇದೆ ಅಂತೇಳಿದ್ರೆ ಗಲಭೆ ಇವಾಗ ಭಾಳಷ್ಟು ಸಭೆಗಳಲ್ಲಿ ಆಗ್ತಾ ಇರ್ತವೆ. ಆ ಗಲಭೆಯನ್ನು ನಿಯಂತ್ರಿಸುವುದು ಪೊಲೀಸರ ಕೆಲಸ. ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಪೊಲೀಸರ ಕೆಲಸವಾಗಿದ್ದು, ಗಲಭೆ ಆದರೆ ಅದನ್ನು ತಡೆಯಬೇಕು. ಮೊದಲನೇ ಕೆಲವರ ಜಯಂತಿಗಳ ಗಲಭೆ ಆಗ್ತದಂತೆ ಯಾವ ರೀತಿ ಊಹಿಸ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಬಾಂಬೆ ಹೈಕೋರ್ಟ್ ಕೇಳಿದೆ. ಇದೇ ವೇಳೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇನ್ನೊಂದು ಪ್ರಶ್ನೆಯನ್ನು ಎತ್ತಿಕೊಂಡಿದೆ. ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿರುವಂಥ ಸಂಜೀವ್ ಖನ್ನಾ ಅವರು, ಸಂಜೀವ್ ಕುಮಾರ್ ಅವರು ಹಾಗೂ ವಿಶ್ವನಾಥ್, ಸಂಜೀವ್ ಖನ್ನಾ, ಸಂಜಯ್ ಕುಮಾರ್ ಮತ್ತು ವಿಶ್ವನಾಥ್ ಅವರು ತ್ರಿಪಕ್ಷೀಯ ಸುಪ್ರೀಂ ಕೋರ್ಟ್ ಪೀಠ ಏನಪ್ಪ ವಿಷಯವನ್ನು ಹೇಳಿದೆ, ಯಾವುದೇ ಕಾರಣಕ್ಕೂ 1947 ಅಂದರೆ ಸ್ವಾತಂತ್ರ್ಯ ಕಾಲದ ಧಾರ್ಮಿಕ ಕ್ಷೇತ್ರಗಳ ಯಥಾಸ್ಥಿತಿಯನ್ನು ಕಾಪಾಡುವ ನಿಯಮವನ್ನು ಬದಲಾಯಿಸುವಂತಿಲ್ಲ. ಸದ್ಯಕ್ಕೆ ಯಾವುದೇ ಮಸೀದಿಯ, ದೇವಸ್ಥಾನದ, ಯಾವುದೇ ಧಾರ್ಮಿಕ ಸ್ಥಳಗಳ ಸಮೀಕ್ಷೆಯನ್ನು ಮಾಡುವಂತಿಲ್ಲ ಎನ್ನುವಂಥ ತೀರ್ಪನ್ನು ನೀಡಿದೆ. ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಮಸೀದಿಗಳನ್ನು, ದೇವಾಲಯಗಳ ಮೇಲೆ ಕಟ್ಟಲಾಗಿದೆ ಎನ್ನುವಂಥ ವಾದವನ್ನು ಇತ್ತೀಚೆಗೆ ಭಾಳವಾಗಿ ಮಾಡಲಾಗ್ತಾ ಇದೆ. ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಈಗ ಅದಕ್ಕೆ ಮುಂದೆ ಯಾವ ತೀರ್ಪು ಬರ್ತದೆ ಅಂತ ಗೊತ್ತಿಲ್ಲ. ಈಗಂತೂ ಅದು ಮಸೀದಿ ಇರ್ಬೋದು, ದರ್ಗಾ ಇರ್ಬೋದು, ಯಾವುದೇ ಇರ್ಬೋದು, ಬಸದಿ ಇರ್ಬೋದು, ಬೌದ್ಧ ವಿಹಾರ ಇರ್ಬೋದು, ದೇವಸ್ಥಾನ ಇರ್ಬೋದು, ಆಲಯ ಇರ್ಬೋದು, ಗುರುದ್ವಾರ ಇರ್ಬೋದು, ಯಾವುದೇ ಇರಲಿ, ಧಾರ್ಮಿಕ ಸಂಸ್ಥೆಗಳ ಸಮೀಕ್ಷೆ ಸದ್ಯಕ್ಕೆ ಯಾವುದನ್ನು ಮಾಡುವಂತಿಲ್ಲ ಎನ್ನುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಇನ್ನು ದಿಲ್ಲಿಯಲ್ಲಿ 2025 ಫೆಬ್ರವರಿಯಲ್ಲಿ ಚುನಾವಣೆ ನಡೆಯಲಿಕ್ಕಿದೆ. ಈಗಾಗಲೇ ಆಮ್ ಆದ್ಮಿ ಪಕ್ಷವು ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತಿದ್ದು, ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದಂತೆಯೇ ಅದು ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದೇನೆ ಅಂತ ಕೂಡ ಹೇಳ್ತಾ ಇದೆ. ಹಾಗೂ ಇಂಡಿಯಾ ಮೈತ್ರಿಕೂಟದ ಪ್ರತಿಭಟನೆಗಳು ಕೂಡ ಭಾಗವಹಿಸ್ತಿದೆ. ಆದರೆ ದಿಲ್ಲಿ ವಿಧಾನಸಭೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಲು ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಅದರಂತೆ ನಿನ್ನೆ ಕಾಂಗ್ರೆಸ್ ಕೂಡ 21 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ದಿಲ್ಲಿಯ ಮುಖ್ಯಮಂತ್ರಿ ಆಗಿದ್ದಂಥ ಶೀಲಾ ದೀಕ್ಷಿತ್ ಅವರ ಮಗ ಸಂದೀಪ್ ಅವರು ಸೇರಿ 21 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ.
ನಿನ್ನೆ ದಿಲ್ಲಿಯಲ್ಲಿ ನಡೆದ ಇನ್ನೊಂದು ವಿಷಯ ಏನಂತ ಹೇಳಿದರೆ, ದಿಲ್ಲಿಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 1,000 ರೂಪಾಯಿ ಆಮ್ ಆದ್ಮಿ ಪಕ್ಷ ಕೊಡ್ತಾ ಇತ್ತು. ನಾನು ಪ್ರಧಾನಿ ಮೋದಿಗಿಂತ ಏನು ಕಡಿಮೆ ಅಂತ ಹೇಳಿತ್ತಾ ಅರವಿಂದ ಕೇಜ್ರಿವಾಲ್ ಅವರು ನಿನ್ನೆ 2025 ಫೆಬ್ರವರಿಯಲ್ಲಿ ನಡೆಯುವ ಮುಂದಿನ ವಿಧಾನಸಭಾ ಚುನಾವಣೆ ಆಮ್ ಆದ್ಮಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತದೆ. ಅಧಿಕಾರಕ್ಕೆ ಬಂದ ಮರುದಿನದಿಂದಲೇ ಮಹಿಳೆಯರಿಗೆ ತಿಂಗಳಿಗೆ 2,100 ತಿಂಗಳಿಗೆ ಮಹಿಳೆಯರಿಗೆ 2,100 ರೂಪಾಯಿ ಕೊಡುವುದಾಗಿ ಹೇಳಿದೆ. ಕರ್ನಾಟಕದಲ್ಲಿ 2,000 ರೂಪಾಯಿ ಕೊಡ್ತಿದ್ರು. ಆಂಧ್ರ ಮೊದಲಾದೆಡೆ 1,500 ರೂಪಾಯಿ ಕೊಡ್ತಾರೆ. ಅದನ್ನು ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಧಾನಿ ಮೋದಿಯವರು ಸಿದ್ದರಾಮಯ್ಯನವ್ರದ್ದು 2,000 ಏನು ನಂದು 2,100 ಅಂತ ಏರಿಸಿದ್ರು. ಹರಿಯಾಣ ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಬಂದಿದೆ, ಸಮ್ಮಿಶ್ರ ಸರ್ಕಾರ ಬಂದಿದೆ, ಮೈತ್ರಿ ಸರ್ಕಾರ. ಈಗ ಅರವಿಂದ ಕೇಜ್ರಿಯವರು ಕೂಡ 2,100 ಅಂತ ಹೇಳಿದ್ದಾರೆ. ಇವೆಲ್ಲದರ ನಡುವೆ ಇಂದು ಸಂವಿಧಾನದ ಚರ್ಚೆ. ಲೋಕಸಭೆ ಮತ್ತು ರಾಜ್ಯಸಭಾ ಅಧಿವೇಶನಗಳು ಸರಿಯಾಗಿ ನಡೀತಾ ಇಲ್ಲ, ಗದ್ದಲ ನಡೆದಿದೆ, ಮುಂದೂಡುವಿಕೆ ಮುಂದುವರೆದಿದೆ. ಉಪರಾಷ್ಟ್ರಪತಿಯಾಗಿರುವಂಥ ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿದೆ. ಇದನ್ನು ಕೆಲವರು ಖಂಡಿಸಿದ್ದರೂ ಕೂಡ ಹಿಂದೆ ಯಾವುದೇ ಉಪರಾಷ್ಟ್ರಪತಿ ನಡೆದುಕೊಳ್ಳದಷ್ಟು ಕೆಟ್ಟದಾಗಿ ಪಕ್ಷಪಾತದಿಂದ ಜಗದೀಪ್ ಧನ್ಕರ್ ನಡೆದುಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇವೆಲ್ಲದರ ನಡುವೆ ಸಂವಿಧಾನ ಸ್ವೀಕಾರವಾದ ವರ್ಷವಾದ್ದರಿಂದ 75ನೇ ವರ್ಷವಾದ್ದರಿಂದ ಈಗ ಸಂವಿಧಾನದ ಬಗ್ಗೆ ಈ ಚಳಿಗಾಲದ ಚರ್ಚೆ ಮಾಡಬೇಕು ಅಂತ ಮೊದಲೇ ತೀರ್ಮಾನವಾಗಿತ್ತು. ಅದರಂತೆ ಈಗ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಆರಂಭವಾಗಿದೆ. ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ. ಸಂವಿಧಾನವನ್ನು ಉಳಿಯುವಂತೆ ಎಲ್ಲ ಜನಪ್ರತಿನಿಧಿಗಳು ನಡೆದುಕೊಂಡರೆ ಅದೇ ಸಂವಿಧಾನಕ್ಕೆ ಕೊಡುವಂಥ ಅತಿ ದೊಡ್ಡ ಗೌರವ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳುತ್ತಾ ಮಾಡ್ತಾ ಇದ್ದೇನೆ ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.